ಹಲೋ ಫ್ರೆಂಡ್ಸ್, ಹಾಯ್, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ತುಂಬ ಸ್ಪೆಷಲ್ ಆಗಿರೋ ಚೋಲೆ ಮಸಾಲಾನ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋ ಆನಿಯನ್, ನೋ ಟೊಮೆಟೊ, ನೋ ಗಾರ್ಲಿಕ್, ನೋ ಜಿಂಜರ್, ಸರಿನಾ? ಏನೂ ಬೇಕಿಲ್ಲ. ಇದು ಉಪವಾಸ ಮಾಡ್ತಾರಲ್ಲ ಹಬ್ಬಗಳಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು 200 ಗ್ರಾಮ್ ಅಷ್ಟು ಚೋಲೆ ತೊಗೊಂಡಿದ್ದೀನಿ. ಅದನ್ನು ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ ನಾನು. ನೀವು ಒಂದು 6 to 8 ಅವರ್ ನೆನೆಸಿಟ್ರೆ ಸಾಕು, ನೆನೆದೋಗುತ್ತೆ, ಏನು ತೊಂದರೆ ಇಲ್ಲ. ಇಡೀ ರಾತ್ರಿ ನೆನೆಸಿಟ್ರೂ ನಡೆಯುತ್ತೆ. ನೋಡಿ, ಇವಾಗ ಇನ್ನೂ ಕುಕ್ ಮಾಡೋಕ್ಕೆ ಇಟ್ಟಿಲ್ಲ, ನಾನು ಕುಕ್ಕರ್ಗೆ ಹಾಕಿದ್ದೀನಿ. ಅದರಲ್ಲೇ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲನೂ ಹಾಕಿದ್ದೀನಿ. ನಾನು ಒಗ್ಗರಣೆಲಿ ಹಾಕಲ್ಲ, ಇವಾಗ ಹಾಕ್ತೀನಿ. ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ವಿಸಿಲ್ ಮಾಡಿ ಒಂದು 3 to 4 ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದಕ್ಕೆ ಮಸಾಲೆ ಒಂದು 2 ಟೀ ಸ್ಪೂನಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ, ಬೋಂಡದ ಹಸಿಟ್ಟು. ಅದಕ್ಕೆ ಒಂದು 2 to 3 ಚಮಚ ನಾನು ಮೊಸರು ಹಾಕಿದ್ದೀನಿ, ಗಟ್ಟಿ ಮೊಸರು. ಬೇರೆ ಏನೂ ಇಲ್ಲ ಇದರಲ್ಲಿ. ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಇದು ಚೋಲೆ ಮಸಾಲ, ಚೋಲೆ ಪೌಡರ್ ಬರುತ್ತಲ್ವ ಅದು. ಆಮೇಲೆ ಇದು ಆಮ್ಚೂರು ಒಂದು ಅರ್ಧ ಟೀ ಸ್ಪೂನಷ್ಟು. ಇದು ನಮಗೆ ಖಾರಕ್ಕೆ ತಕ್ಕನಷ್ಟು ಚಿಲ್ಲಿ ಪೌಡರು, ಕಸೂರಿ ಮೆಂತಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ. ಇದು ಕಾಶ್ಮೀರಿ ಚಿಲ್ಲಿ ಕಲರ್ಗೋಸ್ಕರ, ನಾವು ಕೆಂಪು ಖಾರದಲ್ಲೇ ಹಾಕ್ಕೋಬೇಕು. ಇದು ಕೋರಿಯಾಂಡರ್ ಪೌಡರು, ಧನಿಯಾ ಪುಡಿ, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು. ಇಲ್ಲಿ 1 ಸ್ಪೂನ್ ಹಾಕೋದು ಬರೀ ಚೋಲೆ ಮಸಾಲ, ಆಮೇಲೆ ಧನಿಯಾ ಪೌಡರು, ಕಸೂರಿ ಮೆಂತಿ ಮಾತ್ರ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಸರಿನಾ? ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಪೇಸ್ಟ್ ಥರ ಬರಬೇಕು. ಇದು ನೋಡಿ, ಈ ಥರ ಪೇಸ್ಟ್ ಬರಬೇಕು. ಈಗ ಉಪವಾಸ ಮಾಡ್ತಾರಲ್ವ ಹಬ್ಬಗಳಲ್ಲಿ, ಉಪವಾಸ ಮಾಡೋರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಆ ಟೈಮಲ್ಲಿ ನಾವು ಬರೀ ಸಪ್ಪೆದು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇವಾಗ ನೋಡಿ, ಇದು ಕುಕ್ಕಾಗಿದೆ. ತಾನೇ ಪ್ರೆಷರ್ ಓಪನ್ ಆದಮೇಲೆ ತೆಗೀರಿ, ಅಲ್ಲಿವರೆಗೂ ಓಪನ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗಿದು ಕುಕ್ಕಾಗಿದೆ. ತುಂಬ ಸಾಫ್ಟಾಗಿ ಕುಕ್ ಆಗಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಸಾಲೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಕುಕ್ಕಾದರೆ ಸಾಕು. ಇದಕ್ಕಿಂತ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಅದನ್ನು ನೀರು ಸಪ್ರೇಟು ಚೋಲೆ ಸಪ್ರೇಟು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಸ್ವಲ್ಪ ನೀರನ್ನ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಈ ಥರ ಸಪ್ರೇಟ್ ಮಾಡ್ಕೊಂಬಿಡಿ. ಇದನ್ನ ತುಂಬ ಲೈಟಾಗಿ, ಜಾಸ್ತಿ ಫ್ರೆಶ್ ಹಾಕಿ ಬೇಡ, ತುಂಬ ಲೈಟಾಗಿ ಸ್ವಲ್ಪ ಒಂಚೂರು ಹಿಂಗೆ ಪ್ರೆಸ್ ಮಾಡಿ, ಸ್ಮ್ಯಾಶ್ ಥರ ಮಾಡಿ. ಗ್ರೇವಿ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದರಲ್ಲಿ ಈರುಳ್ಳಿ ಟೊಮೆಟೊ ಏನೂ ಇಲ್ವಲ್ಲ, ತಿಕ್ ಗ್ರೇವಿ ಬರಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಕುಕ್ಕರ್ ತೊಗೊಂಡು, ಅದೇ ಕುಕ್ಕರ್ಗೆ, ಯಾವ ಕುಕ್ಕರಲ್ಲಿ ನೀವು ಬಾಯ್ಲ್ ಮಾಡ್ಕೊಂಡ್ರೋ ಅದೇ ಕುಕ್ಕರಲ್ಲೇ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 3 to 4 ಟೀ ಸ್ಪೂನು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡು ಅದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಫಸ್ಟೆಲ್ಲ ನಾವು ಈಗ ಮೊದಲು ನಾನು ಮಾಡಿರೋ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಿಂಗೆ ತಳ್ಕ ಕೊಡ್ತಾಯಿದ್ದೆ. ಇವಾಗಿದು ಆ ಥರ ಕೊಡೋಕ್ಕಾಗಲ್ಲ. ಹಿಂಗೆ ಹಾಕಿದ್ಮೇಲೆ ಜೀರಿಗೆ 1 ಟೀ ಸ್ಪೂನಷ್ಟು, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ. ಆಮೇಲೆ ಇಲ್ಲಿ ಮೊಸರಲ್ಲಿ ಕಲಸಿಟ್ಟಿರ್ತೀವಲ್ವ ಮಸಾಲೆ ಎಲ್ಲನೂ, ಅದನ್ನು ಕಡಲೆ ಹಸಿಟ್ಟು ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಿದ್ವಲ್ಲ, ಅದನ್ನು ಡೈರೆಕ್ಟಾಗಿ ಅದನ್ನು ಹಾಕ್ಬಿಡಿ. ಯಾಕಂದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಏನೂ ಇಲ್ಲ, ಅದಕ್ಕೋಸ್ಕರ ಅದನ್ನು ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಇದು ಬೇಗ ಮಿಕ್ಸ್ ಆಗಲ್ಲ. ಸ್ವಲ್ಪ ಗ್ಯಾಸ್ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಓಕೆ. ಈ ಥರ ಎಣ್ಣೆ ಜೊತೆಗೆ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಚೆನ್ನಾಗಿ, ಅದು ಹಸಿ ವಾಸನೆ ಅಲ್ವ, ಎಲ್ಲ ಹಸಿ ಮಸಾಲೆನೇ ಇದೆ, ಯಾವುದು ಕುಕ್ ಆಗಿಲ್ಲ. ನೋಡಿ, ಈ ಥರ ಸ್ವಲ್ಪ ಹೊತ್ತು ಕುಕ್ ಮಾಡಬೇಕು. ಮಾಡಾದಮೇಲೆ ಅದು ನೀರು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ನಾವು, ಚೋಲೆ ಕುಕ್ಕಾಗಿರೋ ನೀರನ್ನ, ಅದನ್ನು ಅದಕ್ಕೆ ಆ್ಯಡ್ ಮಾಡಿ, ಮಸಾಲೆಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಅದನ್ನು ಸ್ವಲ್ಪ ಅದು ಒಂದು ಕುದಿ ಬರಬೇಕು, ಒಂದು ಬಾಯ್ಲ್ ಆಗಬೇಕು ಅಷ್ಟೇ ಮಿಕ್ಸ್ ಮಾಡಾದಮೇಲೆ. ಯಾಕಂದರೆ ಅದು ಸ್ವಲ್ಪ ನೀರು ಜೊತೆಗೆ ಮಿಕ್ಸ್ ಆದರೆ ಕಾಳು ಜೊತೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೋಲೆ ಜೊತೆಗೆ, ಅದಕ್ಕೋಸ್ಕರ. ಗಟ್ಟಿ ಇದ್ದರೆ ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ. ನೋಡಿ, ಈ ಥರ ಕುದಿ ಬಾಯ್ಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಾವು ಇದು ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಚೋಲೆನ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ನಿಧಾನಕ್ಕೆ ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟರಲ್ಲಿ ನೀವು ನೀರನ್ನ ಹಾಕ್ಕೋಬೋದು. ಇದಕ್ಕೆ ಸಾಧ್ಯ ಆದಷ್ಟು ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ತಣ್ಣೀರು ಓಕೆ, ಪರವಾಗಿಲ್ಲ. ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೆ ನಾನು, ಮೊದಲು ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಮೊಸರಲ್ಲಿ ನಾನು ಉಪ್ಪು ಹಾಕಿಲ್ಲ ಮಸಾಲೆ ಜೊತೆಗೆ, ಇವಾಗ ಹಾಕ್ತಾಯಿದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 to 10 ನಿಮಿಷ ಸಿಮ್ಮಲ್ಲಿಟ್ಬಿಟ್ಟು ಒಂದು ಕುದಿ ಬರಲಿ. ಒಂದು ಬಾಯ್ಲ್ ಬಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಕಲರು ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ಪೂರಿ ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈರುಳ್ಳಿ ಟೊಮೆಟೊ ಇಲ್ದನೂ ಚೋಲೆನ ಹೆಂಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.